ಕೈವಾರ ಕ್ಷೇತ್ರ ಧಾರ್ಮಿಕ ಪ್ರವಾಸಿ ಕೇಂದ್ರವನ್ನಾಗಿಸಲು ಸಹಕಾರ ಅವಶ್ಯಕ. ಸೇಮಾ ಶ್ರೀನಾಥ್. ಕೋಲಾರ. ಮುಂದಿನ ದಿನಗಳಲ್ಲಿ ನಮಗೆ ಅಧಿಕಾರ ದೊರೆತರೆ ಬೆಂಗಳೂರು ಉತ್ತರ ವಿವಿಯಲ್ಲಿ ತಾತಯ್ಯನವರ ಸಂಶೋಧನಾ ಅಧ್ಯಯನ ಕೇಂದ್ರ 2 ಮೀಸಲಾತಿ ಉದ್ಯೋಗಕ್ಕೂ ಸಿಗುವಾಗೆ ಸಮುದಾಯದ ಆಯೋಗ ರಚನೆ. ಕೈವಾರ ಕ್ಷೇತ್ರವನ್ನು ಧಾರ್ಮಿಕ ಪ್ರವಾಸಿ ಕೇಂದ್ರವನ್ನಾಗಿಸಲು ನಿಮ್ಮೆಲ್ಲರ ಸಹಕಾರ ಮುಖ್ಯ ಎಂದು ತಿಳಿಸಿದರು. ನಗರದ ಟಿ. ಚೆನ್ನಯ್ಯ ರಂಗಮಂದಿರದಲ್ಲಿ ಮಂಗಳವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದ ಸದ್ಗುರು ಶ್ರೀ ಯೋಗಿನಾರಾಯಣ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೈವಾರ ತಾತ್ಯೆಯರ ಹಾಗೂ ಜನರ ಆಶೀರ್ವಾದದಿಂದ 2028ಕ್ಕೆ ನಮಗೆ ಅಧಿಕಾರ ಸಿಕ್ಕಿದೆಯಾದಲ್ಲಿ ನಿಮ್ಮೆಲ್ಲ ಬೇಡಿಕೆ ಈಡೇರಿಸಲು ನಾವು ಸಿದ್ಧರಿದ್ದೇವೆ ಎಂದು ಭರವಸೆ ನೀಡಿದರು. ಬಲಿಜಿಗ ಸಮುದಾಯದ ಜಿಲ್ಲಾಧ್ಯಕ್ಷ ಕೆ. ಎಸ್. ಆರ್. ಟಿ. ಸಿ. ಪ್ರಸಾದ್ ಬಾಬು ಮಾತನಾಡಿ, ಸಿದ್ದರಾಮಯ್ಯನವರು 2 ಮೀಸಲಾತಿಯನ್ನು ನಮ್ಮ ಸಮುದಾಯಕ್ಕೆ ಶಿಕ್ಷಣಕ್ಕೆ ಮಾತ್ರ ಮೀಸಲು ಮಾಡಿದ್ದು, ಉದ್ಯೋಗಕ್ಕೂ ಪೂರ್ಣ ಮೀಸಲಾತಿ ನೀಡಬೇಕು. ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದು ನಮ್ಮ ಬೇಡಿಕೆ ಈಡೇರಿಸಬೇಕು. ಇಲ್ಲವಾದಲ್ಲಿ 301ನೇ ಕೈವಾರ ತಾತಯ್ಯ ಅವರ ಜಯಂತಿಯನ್ನು ಬಹಿಷ್ಕರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಸಮುದಾಯದ ಪ್ರತಿಭಾವಂತ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳನ್ನು ಗಣ್ಯರು ಪುರಸ್ಕರಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಬಲಿಜಿಗ ಸಮುದಾಯದ ಮುಖಂಡರಾದ ಚಿಟ್ಟಿ ರಘು, ರವೀಂದ್ರ ಕುಮಾರ್, ಕೆ. ವಿ. ಸುರೇಶ್ ಕುಮಾರ್, ಪುಸ್ತಿ ನಾರಾಯಣ ಸ್ವಾಮಿ, ನಿವೃತ್ತ ಡಿವೈಎಸ್ಪಿ ವೆಂಕಟಸ್ವಾಮಿ, ಶ್ರೀಧರ್, ಜನಾರ್ದನ್, ಕೃಷ್ಣಯ್ಯ ಶೆಟ್ಟಿ, ಅಶೋಕ್, ಸಿ. ಟಿ. ಒ. ರಾಜೇಶ್, ಸುರೇಶ್, ರೌತ್ ಶಂಕರಪ್ಪ, ಈರಪ್ಪ, ಸುಧಾಕರ್, ಸಾಮ ಅನಿಲ್ ಬಾಬು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ, ನಾಗಭೂಷಣ್, ಸೂಗುಟೂರು ನಾಗರಾಜ್ ಹಾಗೂ ಕುಲಬಾಂಧವರು ಉಪಸ್ಥಿತರಿದ್ದರು. ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಮುಂದಿನಗಳಲ್ಲಿ ನಿಮ್ಮೆಲ್ಲರ ದೇವರ ಒಂದು ಆಶೀರ್ವಾದ, ಅಂದರೆ ನಮ್ಮ ಯತೀಂದ್ರ ಯೋಗಿ ನಾರಾಯಣರ ಆಶೀರ್ವಾದ ಮತ್ತು ನಿಮ್ಮಗಳ ಪ್ರೀತಿ ವಿಶ್ವಾಸ ಇದ್ದು ಮುಂದಿನ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಏನು ನೀವು ದಿವಸ ಉತ್ತರ ಯೂನಿವರ್ಸಿಟಿಯಲ್ಲಿ ಒಂದು ಸಂಶೋಧನಾ ಕೇಂದ್ರ ಮಾಡಬೇಕಂತಕ್ಕಂಥ ದೂರದೃಷ್ಟಿ, ಜೊತೆಗೆ ನಮ್ಮದೇ ಅಂತ ಒಂದು ಸರ್ಕಾರ ಬಂದಿದೆ ಆದರೆ ಮುಂದೆ ಬರ್ತಕ್ಕಂಥ 2A ಏನಿದೆ ಒಂದು ಶಿಕ್ಷಣಕ್ಕೆ ಮಾತ್ರ ಅದನ್ನು ಉದ್ಯೋಗ ಕಲ್ಪಿಸಿ ಅದ್ರ ಜೊತೆಯಲ್ಲಿ ಒಂದು ಆಯೋಗವನ್ನು ರಚಿಸಿ ಅದಕ್ಕಿಂತ ಹೆಚ್ಚಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರ ಅಥವಾ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಅಥವಾ ಅವಿಭಜನೆ ಜಿಲ್ಲೆ ಇರ್ತಕ್ಕಂಥ ಕೈವಾರ ತಾತಯ್ಯನವರ ಕ್ಷೇತ್ರ ಅಂದರೆ ಕೈವಾರನ ನಾನು ಧಾರ್ಮಿಕ ಪ್ರವಾಸಿ ಕೇಂದ್ರ ಮಾಡಬೇಕಂತಕ್ಕಂಥ ಒಂದು ದೊಡ್ಡ ಉದ್ದೇಶ ನಾನು ಇದೆಲ್ಲದಕ್ಕೂ ನಿಮ್ಮಗಳ ಸಹಕಾರ ನಾನು ಬೇಡ್ತೇನೆ. ಜೊತೆಗೆ ಇಲ್ಲಿ ಮಕ್ಕಳು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಬಂದಿದ್ದರು, ನೀವು ಎಷ್ಟೇ ದೊಡ್ಡ ಮಟ್ಟದ ಸಾಧನೆ ಮಾಡಿ ಮುಂದಿನ ದಿನ ಎಷ್ಟೇ ನಾವು ದೊಡ್ಡ ಮಟ್ಟಕ್ಕೆ ಹೋದರೂ ಕೂಡ ನಮ್ಮ ಊರು ಮರೆಯುವಂಥದ್ದಾಗಬಾರ್ದು. ನಮ್ಮ ಊರು ಕೇವಲ ಕೋಲಾರ ಅಲ್ಲ, ಇದು ನಮ್ಮ ಊರು ಯೋಗಿ ನಾರಾಯಣ ಜನಿಸ್ತಕ್ಕಂಥ ಕಾಲಜ್ಞಾನ ಇರ್ತಕ್ಕಂಥ ಕೈವಾರ ತಾತಯ್ಯನವರು ಹುಟ್ಟಿನಲ್ತಕ್ಕಂಥ ಒಂದು ಕೋಲಾರದಲ್ಲಿ ನಾವು ಇದ್ದೀವಿ. ನಮ್ಮ ಊರು ಕೋಲಾರ, ಕೈವಾರ ತಾತಯ್ಯನವರ ಊರು ಕೋಲಾರ ಅಂತ ನೆಲದಲ್ಲಿ ಹುಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳತಕ್ಕಂಥ ಒಂದು ದೊಡ್ಡ ಮಟ್ಟದ ಪ್ರಜೆಗಳಾಗಬೇಕು ಅಂತ ಹೇಳಿ ನಿಂತಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ನಮ್ಮ ಇವತ್ತು ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಬರಬೇಕು ಅಂತೇಳಿ ಒಂದು ಇಲ್ಲಿ ಆಹ್ವಾನ ಪತ್ರಿಕೆ ಕೂಡ ಇತ್ತು. ಇವತ್ತೊಂದು ದಿವಸ ಇದು ಕಾರ್ಯಕ್ರಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆಯಾಗಿ ಎಲ್ಲ ಜನಪ್ರತಿನಿಧಿಗಳ ಒಂದು ಸಾರ್ವತ್ರಿಕ ಕಾರ್ಯಕ್ರಮ ಜೊತೆಗೆ ಒಂದು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು. ಇವತ್ತು ದಿವಸ ಇಲ್ಲಿ ಆಯ್ಕೆಯಾದಂಥ ಅಧಿಕಾರಿಗಳು ಮೇಡಮ್ ಅವರಿದ್ದಾರೆ, ಇಲ್ಲಿ ಸಂತೋಷ. ಜೊತೆಗೆ ಇಲ್ಲಿ ಆಯ್ಕೆಯಾದ ಜನಪ್ರತಿನಿಧಿಗಳು ಇಂಥ ಒಂದು ವೇದಿಕೆಗೆ ಬಂದಾಗ ಇಲ್ಲಿನ ಸಮಸ್ಯೆಗಳನ್ನು ಸೂಕ್ಷ್ಮ ಸಂವೇದನೆ ಇರತಕ್ಕಂಥ ಒಂದು ಸಮುದಾಯದ ಒಂದು ಸಂವೇದನಾಶೀಲತೆಯನ್ನು ಅರ್ಥ ಮಾಡಿಕೊಂಡು ಏನು ಬೇಕು ಬೇಡವನ್ನು ಅರ್ಥ ಮಾಡ್ಕೊಂಡಿದ್ದರೆ ಇವತ್ತು ಸಮುದಾಯಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡ್ಬೋದಾಗಿತ್ತು. ಹಾಗಾಗಿ ಮುಂದಿನ ವರ್ಷಗಳಲ್ಲಿ ನಾನು ದಯವಿಟ್ಟು ನನ್ನ ಜನಪ್ರತಿನಿಧಿಗಳ ಮನವಿ ಮಾಡ್ತೀವಿ, ದಯವಿಟ್ಟು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದು ನಮ್ಮಗಳ ಕಾರ್ಯಕ್ರಮಗಳ ಜೊತೆಗೆ ಒಂದು ಕೈವಾರ ತಾತನ ದಿವ್ಯ ಚೇತನ ಹೊಂದಿರತಕ್ಕಂಥ ಒಂದು ಸ್ಥಳದಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮ.